ತಿಂಗಳ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯ ಆದ ಆತನಿಗೆ ಆಕೆ ತನ್ನ ಪೂರ್ವಾಪರ ಹೇಳಿಕೊಂಡಿದ್ದಳು. ಅದನ್ನೇ ಬಂಡವಾಳ ಮಾಡಿಕೊಂಡ ಇನ್ಸ್ಟಾ ಗೆಳೆಯ ಮಂಚಕ್ಕೆ ಕರೆದಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರು ಹೊರವಲಯದಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್. ಇನ್ಸ್ಟಾ ಗೆಳೆಯನ ನಂಬಿ ಬಂದ ಮಹಿಳೆ ಮೇಲೆ ಅತ್ಯಾಚಾರ. ಪರಪ್ಪನ ಅಗ್ರಹಾರ ಪೊಲೀಸರಿಂದ 4 ಆರೋಪಿಗಳು ಅರೆಸ್ಟ್. ಹೌದು, ಬೆಂಗಳೂರು ಹೊರವಲಯದ ದೊಡ್ಡ ನಾಗಮಂಗಲ ಸಮೀಪದ ಶ್ರೀ ಸಾಯಿ ಲೇಔಟ್ನ ಮನೆಯೊಂದರಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ಸ್ಟಾದಲ್ಲಿ ಪರಿಚಯವಾದ ಸ್ನೇಹಿತ ನಾಗೇಶ್ ಅಂಡ್ ಗ್ಯಾಂಗ್ ಕೃತ್ಯವೆಸಗಿದ್ದಾಗಿ ಸಂತ್ರಸ್ತ ಮಹಿಳೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ತಿಂಗಳ ಹಿಂದೆ ತಮಿಳುನಾಡು ಮೂಲದ ನಾಗೇಶ್ ಎಂಬಾತ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದ. 35 ವರ್ಷದ ಮಹಿಳೆಗೆ ಹಣಕಾಸಿನ ನೆರವು ನೀಡುವುದಾಗಿ ಪುಸಲಾಯಿಸಿದ್ದಾನೆ. ಮೊದಲೇ ಬಡತನದಲ್ಲಿದ್ದ ಮಹಿಳೆ ಆತನ ಮಾತಿಗೆ ಒಪ್ಪಿಕೊಂಡಿದ್ದಾಳೆ. ಕೂಡಲೇ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದಲ್ಲಿ ಆತ ಕಳಿಸಿದ್ದ ಲೊಕೇಶನ್ಗೆ ಹೋಗಿದ್ದರು. ಅಲ್ಲಿಗೆ ಬಂದ ಇನ್ಸ್ಟಾ ಗೆಳೆಯ ನಾಗೇಶ್ ತನ್ನ ಸ್ನೇಹಿತನ ಮನೆಗೆ ಕರೆದೊಯ್ದಿದ್ದಾನೆ. ಸುಮಾರು 2 ತಾಸಿನ ಬಳಿಕ 3 ಆಸಾಮಿಗಳು ಬಾಗಿಲು ಬಡಿದಿದ್ದು ತೆಗೆಯುತ್ತಿದ್ದಂತೆ ಒಳನುಗ್ಗಿದ ಆಸಾಮಿಗಳು ನಾಗೇಶ್ನನ್ನ ಹೊರ ಕಳುಹಿಸಿ ಮಹಿಳೆ ಮೇಲೆ ಎರಗಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಎಂದು ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾಳೆ. ಇನ್ನು ಗ್ಯಾಂಗ್ ರೇಪ್ ಬಳಿಕ ಮಹಿಳೆ ಬಳಿ 4 ಆರೋಪಿಗಳು ಹಣಕ್ಕೆ ಪೀಡಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಸ್ನೇಹಿತೆಯಿಂದ ಬೆಟ್ಟಿಂಗ್ ಆಪ್ ಅಕೌಂಟ್ಗೆ 12,000 ಹಣ ಹಾಕಿಸಿಕೊಂಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಆರೋಪಿಗಳು ಟಾಟಾ ಏಸ್ ವಾಹನ ಕರೆಸಿಕೊಂಡು ಮನೆಯಲ್ಲಿದ್ದ ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಅನ್ನ ಹೊತ್ತೊಯ್ದಿದ್ದಾರೆ. ಇಡೀ ಘಟನೆಯಿಂದ ಶಾಕ್ಗೆ ಒಳಗಾದ ಮಹಿಳೆ ತನ್ನ ಪತಿಗೆ ತಿಳಿಸಿದ್ದು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪರಪ್ಪನ ಅಗ್ರಹಾರ ಪೊಲೀಸರು ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನ ಆಧರಿಸಿ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಪರಪ್ಪನ ಅಗ್ರಹಾರ ಲಿಮಿಟ್ಸ್ ಅಲ್ಲಿ ಒಂದು ಅರೌಂಡ್ 2:30 ಅಲ್ಲಿ ಮಾರ್ನಿಂಗ್ ಒಂದು ಮಹಿಳೆ ಠಾಣೆಗೆ ಬಂದು ಅವ್ರ ಮೇಲೆ ಅತ್ಯಾಚಾರ ಆಗಿದೆ ಅಂದ್ಕೊಂಡು ಒಂದು ಮಾಹಿತಿ ಕೊಡ್ತಾರೆ. ಅದ್ಮೇಲೆಗೆ ಒಂದು ಪ್ರಕರಣ ನಾವು ದಾಖಲಿಸ್ಕೊಂಡಿದ್ದೀವಿ. 4 ಜನಕ್ಕೆ ಈಗಾಗಲೇ ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಫಸ್ಟ್ ಟೈಮ್ ಅಫೆಂಡರ್ಸ್ ಅಂತ ಕಂಡು ಬಂದಿದೆ. ಇದು ಅತ್ಯಾಚಾರ ಬೆಸಗಿಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಒಂದು ಸ್ಕ್ಯಾನರ್ ಕೊಟ್ಟು ಇವರಿಂದನೇ ದುಡ್ಡು ಹಾಕ್ಸ್ಕೊಬಿಟ್ಟಿದ್ದಾರೆ ಅವ್ರ ಅಕೌಂಟ್ಗೆ. ನಂತರದಲ್ಲಿ ಹೋಗುವಾಗ ಇವ್ರದೆಲ್ಲ ಫೋನ್ಗಳನ್ನ ಕಿತ್ಕೊಂಡು ತನ್ನ ಜೊತೆಲೆ ತಗೊಂಡು ಹೋಗಿರೋದು ಕಂಡು ಬಂದಿದೆ. ಮತ್ತು ಹೋಗುವಾಗ ಇವ್ರು ಏನು ಮಾಡಿದ್ದಾರೆ, ಆ ಮನೆಯಲ್ಲಿ ಇದ್ದಿದ್ದು ಎಲೆಕ್ಟ್ರಾನಿಕ್ ಗೂಡ್ಸ್ನೂ ಸಹ ಎತ್ಕೊಂಡು ಹೋಗಿರೋದು ತನಿಖೆಯಲ್ಲಿ ಕಂಡು ಬಂದಿದೆ. ಒಟ್ಟಿನಲ್ಲಿ ಸಂತ್ರಸ್ತ ಮಹಿಳೆ ಇನ್ಸ್ಟಾ ಗೆಳೆಯ ನಾಗೇಶ್ ಮತ್ತು 3 ಆರೋಪಿಗಳ ನಡುವೆ ಲಿಂಕ್ ಇರುವ ಬಗ್ಗೆ ಪೊಲೀಸರ ತನಿಖೆ ವೇಳೆ ಪತ್ತೆಯಾಗಿದ್ದು ಮಹಿಳೆಯ ಮೇಲೆ ರಕ್ಕಸಿ ಕೃತ್ಯವೆಸಗಲು ಮೊದಲೇ ಪ್ಲಾನ್ ಮಾಡಿರುವ ಸಾಧ್ಯತೆ ಇದೆ. ಈ ಬಗ್ಗೆ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.